Good morning, my dear brothers and sisters in Christ. I bring greetings in the name of Jesus. ಯೇಸು ಕ್ರಿಸ್ತನ ಶ್ರೇಷ್ಠವಾದ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಈ ಉದಯಕಾಲ ಸಮಯದಲ್ಲಿ ಶುಭವನ್ನು ತಿಳಿಸುತ್ತೇನೆ. ಎಲ್ಲರೂ ಚೆನ್ನಾಗಿದ್ದೀರಾ? ಕ್ಷೇಮವಾಗಿದ್ದೀರಾ? ಎಲ್ಲಾ ವಿಷಯದಲ್ಲೂ ವೃದ್ಧಿಯಾಗುತ್ತಾ ಇದ್ದೀರಾ? ನೀವೆಲ್ಲರೂ ಕೂಡ ದೇವರ ಮಾರ್ಗದಲ್ಲಿ ನಡೆಯುತ್ತಾ, ಜೀವ ಮಾರ್ಗದಲ್ಲಿ ನಡೆಯುತ್ತಾ, ದೇವರ ಚಿತ್ತವನ್ನು ಹಾಗೂ ಆತನ ಉದ್ದೇಶವನ್ನು ನೆರವೇರಿಸುವವರಾಗಿರಬೇಕೆಂಬುದಾಗಿ ನಿಮಗೋಸ್ಕರವಾಗಿ ಪ್ರತಿದಿನ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ನಮಗೋಸ್ಕರವಾಗಿ ನೀವು ಪ್ರಾರ್ಥಿಸುತ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ದೇವರು ಬಲವಾದ ಕಾರ್ಯವನ್ನು ನಿಮ್ಮ ಜೀವಿತದಲ್ಲಿ ಮಾಡಬೇಕೆಂದು ಮನಪೂರ್ವಕವಾಗಿ ಆಶಿಸುತ್ತಾ ಇದ್ದೇವೆ. ಸತ್ಯವೇದದಲ್ಲಿ ಎಷ್ಟೋ ವಾಗ್ದಾನಗಳು ನಮಗೋಸ್ಕರ ಬರೆಯಲ್ಪಟ್ಟಿದೆ. ಒಬ್ಬ ದೇವ ಸೇವಕರು ಹೇಳುತ್ತಾರೆ, ಬೈಬಲ್ ಅಂದರೆ ದೇವರ ವಾಗ್ದಾನದ ಗಣಿ ಎಂದು. ನಾವು ಪ್ರತಿದಿನ ಕೂಡ ತೋಡುತ್ತಾ ಹೋದರೆ ಎಷ್ಟೋ ವಾಗ್ದಾನಗಳನ್ನು ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ದೇವರ ವಾಗ್ದಾನವು ನಮ್ಮ ಜೀವಿತದಲ್ಲಿ ನೆರವೇರಬೇಕೆಂದ್ರೆ ನಾವು ಮಾಡಬೇಕಾದಂಥದ್ದು ಎರಡು. ಒಂದು, ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಿ ನಡೆಯುವಂಥದ್ದು. ಎರಡನೆಯದಾಗಿ ದೇವರ ವಾಗ್ದಾನವನ್ನು ನಂಬುವಂಥದ್ದು. ಆಗ ದೇವರ ವಾಗ್ದಾನ ನಮ್ಮ ಜೀವಿತದಲ್ಲಿ ನೆರವೇರುವುದನ್ನು ನೋಡುತ್ತೇವೆ. ಈ ದಿನ ವಾಗ್ದಾನಕ್ಕಾಗಿ ನೀವೆಲ್ಲರೂ ಕೂಡ ಆಸಕ್ತಿಯಿಂದ ಎದುರು ನೋಡುತ್ತಾ ಇದ್ದೀರಲ್ವಾ? ಸತ್ಯವೇದವನ್ನು ತೆಗೆದು 66ನೇ ಕೀರ್ತನೆ 12ನೇ ವಾಕ್ಯವನ್ನು ಓದೋಣ. ಈ ದಿನದ ವಾಗ್ದಾನಕ್ಕಾಗಿ Psalm 66 and verse 12. ಮನುಷ್ಯರು ನಮ್ಮ ತಲೆಗಳ ಮೇಲೆಯೇ ತಮ್ಮ ರಥಗಳನ್ನು ಹಾಯಿಸುವಂತೆ ಮಾಡಿದ್ದಿ. ನಾವು ಬೆಂಕಿಯನ್ನು ನೀರನ್ನು ದಾಟಬೇಕಾಯಿತು, ಆದರೂ ಸುಸ್ಥಿತಿಗೆ ನಮ್ಮನ್ನು ಪಾರುಗಾಣಿಸಿದ್ದಿ. ಕೀರ್ತನಾಗಾರನು ಮಾತನಾಡುತ್ತಿರುವಂತಹ ಮಾತನ್ನು ನಾವಿಲ್ಲಿ ಗಮನಿಸಬಹುದು. ಮನುಷ್ಯರು ನಮ್ಮ ತಲೆಗಳ ಮೇಲೆಯೇ ತಮ್ಮ ರಥಗಳನ್ನು ಹಾಯಿಸುವಂತೆ ಮಾಡಿದ್ದಿ. ಯಾಕೆ ಅಂತಹ ಪರಿಸ್ಥಿತಿ ಬಂತು ಅಂದರೆ, ಇಸ್ರೇಲ್ ಪ್ರಜೆಗಳ ಜೀವಿತವನ್ನು ಪರಿಶೀಲಿಸಿ ನೋಡುವುದಾದರೆ, ಸ್ಪೆಷಲಿ ನ್ಯಾಯಸ್ಥಾಪಕರ ಪುಸ್ತಕ ನೋಡುವುದಾದರೆ, ದೇವ ಪ್ರಜೆಗಳು ಸಮೃದ್ಧಿಯಲ್ಲಿ ಬಂದ ನಂತರವಾಗಿ ದೇವರನ್ನು ಮರೆಯುವುದಕ್ಕೆ ಆರಂಭಿಸಿದರು, ಕರ್ತನಿಂದ ದೂರವಾದರು. ದೇವರನ್ನು ಬಿಟ್ಟು ತಮ್ಮ ಕೈಗಳಿಂದ ಮಾಡಿದಂಥವುಗಳನ್ನೇ ಆರಾಧಿಸುವಂತಹ ಪರಿಸ್ಥಿತಿಗೆ ಬಂದಾಗ ಅವರಿಗೆ ಬುದ್ಧಿ ಕಲಿಸುವಂತೆ ದೇವರು ಕೆಲವು ಶತ್ರುಗಳನ್ನು ಅವರ ಮೇಲೆ ಕಳುಹಿಸಿದರು. ಆದರೆ ಪ್ರೀತಿ ಸ್ವರೂಪನಾದ ದೇವರು ಆ ಶತ್ರುಗಳ ಕೈಯಿಂದ ಪುನಃ ಆತನ ಪ್ರಜೆಗಳನ್ನು ಕಾಪಾಡುವುದಕ್ಕಾಗಿ ಅನೇಕ ಮಂದಿ ರಕ್ಷಕರನ್ನು ಅಥವಾ ಅವರನ್ನು ಕಾಪಾಡುವಂತವರನ್ನು ದೇವರು ಆರಿಸಿಕೊಂಡರು. ಇದನ್ನು ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಸ್ಪಷ್ಟವಾಗಿ ನಾವು ನೋಡುತ್ತೇವೆ. ಕೆಲವು ಸಂದರ್ಭದಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಶ್ರಮೆಯನ್ನು, ಇಕ್ಕಟ್ಟನ್ನು ಯಾಕೆ ಅನುಮತಿಸುತ್ತಾರೆ ಅಂದರೆ ನಾವು ದೇವರ ಸಮೀಪಕ್ಕೆ ಬರಬೇಕು. ಸಮೃದ್ಧಿಯಲ್ಲಿ ಅನೇಕ ಸಾರಿ ನಾವು ದೇವರನ್ನು ಮರೆತು ಹೋಗುತ್ತಾ ಇದ್ದೀವೇನೋ, ಸಮೃದ್ಧಿ ಇರುವಷ್ಟು ಕಾಲ ದೇವರ ಕಡೆಗೆ ತಿರುಗುತ್ತಾ ಇಲ್ಲವೇನೋ. ಆದ್ದರಿಂದ ಯಾವುದೋ ಒಂದು ಶ್ರಮೆ ನಮ್ಮನ್ನು ಕರ್ತನೆಡೆಗೆ ನಡೆಸುವುದಕ್ಕೆ ದೇವರು ಅನುಮತಿಸುತ್ತಾರೆ. ಗಮನಿಸಿರಿ, ಶ್ರಮೆಯನ್ನು ಉಂಟು ಮಾಡುವುದೇನುವಂಥದ್ದು ದೇವರ ಚಿತ್ತವಲ್ಲ. ಆದರೆ ನಮ್ಮ ಜೀವಿತದಲ್ಲಿ ಕೆಲವು ಸಾರಿ ದೇವರು ಶ್ರಮೆಯನ್ನು ಅನುಮತಿಸುತ್ತಾರೆ. ಯಾಕಂದ್ರೆ ನಾವು ಇನ್ನೂ ಕೂಡ ಪರಿಪೂರ್ಣರಾಗಬೇಕು ಎಂಬುದಾಗಿ. ಯಾವ ರೀತಿಯಾಗಿ ಚಿನ್ನವು ಪುಟಕ್ಕೆ ಹಾಕಲ್ಪಟ್ಟು ಬೆಂಕಿಯಿಂದ ಶೋಧಿಸಲ್ಪಡುತ್ತದೋ, ಆದರೆ ಅದಕ್ಕಿಂತ ಅಮೂಲ್ಯವಾದಂತಹ ನಮ್ಮ ನಂಬಿಕೆ ಕೆಲವು ಸಾರಿ ಪರೀಕ್ಷೆಗೆ ಒಳಗಾಗುತ್ತದೆ. ನಾವು ಬೆಂಕಿಯನ್ನು ನೀರನ್ನು ದಾಟಬೇಕಾಯಿತು. ವಿ ಹ್ಯಾವ್ ಗಾನ್ ಥ್ರೂ ಫೈರ್ ಅಂಡ್ ವಾಟರ್. ಸತ್ಯವೇದದಲ್ಲಿ ಬೆಂಕಿಯನ್ನು ನೀರನ್ನು ದಾಟಬೇಕಾಯಿತೆನ್ನುವಂತಹ ಮಾತು ಶ್ರಮೆ ಹಾಗೂ ಕಷ್ಟಕ್ಕೆ ಸಾದೃಶ್ಯವಾಗಿ ಕಾಣಲ್ಪಡುತ್ತದೆ. ಯೆಶಾಯನ ಪುಸ್ತಕದಲ್ಲಿ ಕೂಡ ನಮಗೆ ಗೊತ್ತು, ಜಲರಾಶಿಯಲ್ಲಿ ನೀನು ಹಾದು ಹೋಗುವಾಗ ಅದು ನಿನ್ನನ್ನು ಮುಳುಗಿಸುವುದಿಲ್ಲ, ಅಗ್ನಿಯಲ್ಲಿ ನಡೆಯುವಾಗ ಅದು ನಿನ್ನನ್ನು ದಹಿಸುವುದಿಲ್ಲ. ಗಮನಿಸಿರಿ, ಶ್ರಮೆ ಹಾಗೂ ಕಷ್ಟಕ್ಕೆ ಬೆಂಕಿ ಹಾಗೂ ನೀರು ಸಾದೃಶ್ಯವಾಗಿ ಕಾಣಲ್ಪಡುತ್ತದೆ. ಆದರೆ ಇಲ್ಲಿ ಕೀರ್ತನಾಗಾರನು ದೇವರನ್ನು ಸ್ತುತಿಸುತ್ತಾ ಇರುವಂತಹ ಅಂಶ ಏನೆಂದರೆ, ನಮ್ಮ ಅವಿಧೇಯತೆ ನಿಮಿತ್ತವಾಗಿ, ನಮ್ಮ ದುಷ್ಟತನದ ನಿಮಿತ್ತವಾಗಿ ನಾವು ಶ್ರಮೆಯಲ್ಲಿ ಸಿಲುಕಿಕೊಳ್ಳುವಾಗ, ನಿಮ್ಮ ಕಡೆಗೆ ದೃಷ್ಟಿಸುವಾಗ, ನಿಮಗೆ ಮೊರೆ ಇಡುವಾಗ, ಪ್ರಾರ್ಥನೆ ಮಾಡುವಾಗ, ದೇವ ನೀವು ನಮ್ಮನ್ನು ಸಮೃದ್ಧಿಕರವಾದಂತಹ ಸ್ಥಳಕ್ಕೆ ಬರಮಾಡಿದ್ದೀರಾ ಎನ್ನುವಂತಹ ಮಾತು. ದೇವರ ಪ್ರಜೆಗಳು ದೇವರನ್ನು ದೃಷ್ಟಿಸುವಾಗ ಅಥವಾ ಕಷ್ಟ ಬಂದಾಗ, ಇಕ್ಕಟ್ಟು ಬಂದಾಗ ನಾವು ಆ ಕಡೆ ಈ ಕಡೆ ತಿರುಗದೆ ದೇವರನ್ನೇ ನಾವು ಆಶ್ರಯಿಸುವಾಗ, ಅಯ್ಯ ನೀವೇ ನನ್ನ ಆಧಾರ, ದೇವರೇ ಈ ಲೋಕದಲ್ಲಿ ನಿಮ್ಮನ್ನು ಬಿಟ್ಟರೆ ನಮಗೆ ಯಾರು ಕೂಡ ಆಧಾರ ಇಲ್ಲಪ್ಪ, ಆಶ್ರಯವು ಯಾರೂ ಇಲ್ಲಪ್ಪ, ಸಂಪೂರ್ಣವಾಗಿ ನಾನು ನಿನ್ನನ್ನು ಆತುಕೊಳ್ಳುತ್ತೇನೆ ದೇವ, ನಮ್ಮ ಸಮಸ್ತವೂ ನೀವೇ, ನಮ್ಮ ಆಶ್ರಯ, ನಮ್ಮ ಕೇಡ್ಯ, ನಮ್ಮ ಗುರಾಣಿಯು ನೀವೇ ಎಂಬುದಾಗಿ ನಾವು ದೇವರ ಸಮ್ಮುಖದಲ್ಲಿ ಮೊರೆ ಇಡುವಾಗ ಆತನು ಸಮೃದ್ಧಿಕರವಾದಂತಹ ಸ್ಥಳಕ್ಕೆ ನಮ್ಮನ್ನು ಏನ್ ಮಾಡುತ್ತಾರೆ? ಬರಮಾಡುತ್ತಾರೆ. ಈ ದಿನ ಬಹುಶಃ ನಿನ್ನ ಸ್ಥಿತಿಯು ಕೂಡ ಹಾಗೆ ಇದೆಯೇನೋ. ಮನುಷ್ಯರು ನಿನ್ನ ತಲೆಯ ಮೇಲೆ ಕೂತಿದ್ದಾರೇನೋ, ಜನರು ನಿನ್ನನ್ನು ಕಷ್ಟಪಡಿಸುತ್ತಿದ್ದಾರೇನೋ, ಸಾಲದ ಸಮಸ್ಯೆಯಿಂದ ನೀನು ಸಿಲುಕಿಕೊಂಡಿದ್ದೀಯೇನೋ, ದಿನನಿತ್ಯವೂ ಕೂಡ ಅಶಾಂತಿ, ಅಸಮಾಧಾನ ನಿಮ್ಮ ಮನೆಯಲ್ಲಿ, ಜಗಳ, ಸಮಸ್ಯೆಗಳು, ಗಂಡ ಹೆಂಡತಿ ಮಧ್ಯದಲ್ಲಿ ಸಮಾಧಾನ ಇಲ್ಲದೆ, ಹೆತ್ತವರು ಹಾಗೂ ಮಕ್ಕಳ ಮಧ್ಯ ಒಂದು ಚಿಕ್ಕ ವಾರ್ ಯಾವಾಗಲೂ ಕೂಡ ನಡೆಯುತ್ತಲೇ ಇರುತ್ತದೆ. ನೆಮ್ಮದಿ ಇಲ್ಲದೆ ಇರುವಂತಹ ಜೀವಿತ ಯಾಕ್ರಿ ಬದುಕು ಎಂಬುದಾಗಿ ಅನೇಕ ಸರಿ ಅಂತಹ ಆಲೋಚನೆ ನಿನ್ನಲ್ಲಿ ಬರುತ್ತದೇನೋ.
ದೇವರ ಸೇವಕನಾಗಿ ಹೇಳುತ್ತಾ ಇದ್ದೇನೆ, ದೇವರನ್ನು ದೃಷ್ಟಿಸು. ಆತನ ಕೈಗಳಿಗೆ ನಿನ್ನ ಜೀವಿತವನ್ನು ಸಮರ್ಪಿಸಿಕೊ. ಆತನು ದಯೆಯುಳ್ಳ, ಕರುಣೆಯುಳ್ಳ. ಸ್ವಸ್ಥಪಡಿಸುವ ಆತನ ಕರೆಗಳಿಗೆ ಒಪ್ಪಿಸುವುದಾದರೆ ನಿನ್ನನ್ನು ಸಮೃದ್ಧಿಕರವಾದ ಸ್ಥಳಕ್ಕೆ ನಡೆಸುವ ದೇವರೆಂಬುದಾಗಿ ವಾಕ್ಯ ಹೇಳುತ್ತದೆ. ಇಲ್ಲಿ ಸಮೃದ್ಧಿ ಎನ್ನುವಂತಹ ಸ್ಥಳದಲ್ಲಿ ಇಂಗ್ಲಿಷ್ ಅಲ್ಲಿ ವೆಲ್ತಿ ಪ್ಲೇಸ್ ಎಂಬುದಾಗಿ ಉಪಯೋಗಿಸಿದ್ದಾರೆ. ವೆಲ್ತಿ ಪ್ಲೇಸ್ ಅದನ್ನು ಇಬ್ರಿಯ ಭಾಷೆಯಲ್ಲಿ ನೋಡುವುದಾದರೆ ರೆಬಾಯ ಎಂಬುದಾಗಿ ಉಪಯೋಗಿಸಿದ್ದಾರೆ. ಅದಕ್ಕೆ ಅರ್ಥ ಎ ಪ್ಲೇಸ್ ವೇರ್ ಸಂಬಡಿ ಕ್ಯಾನ್ ಎಂಜಾಯ್ ಸ್ಯಾಟಿಸ್ಫ್ಯಾಕ್ಷನ್. ತೃಪ್ತಿಯುಳ್ಳ ಪ್ರಾಂತ್ಯ, ಸಮೃದ್ಧಿಕರವಾದಂತಹ ಸ್ಥಳ ಎಂಬುದಾಗಿ ಅರ್ಥ. ಸಮೃದ್ಧಿಕರವಾದಂತಹ ಸ್ಥಳ ಅಂದರೆ ಕೇವಲ ಭೌತಿಕ ಸಂಬಂಧವಾದಂತಹ ಸಮೃದ್ಧಿಯ ಕುರಿತಾಗಿ ನಾನು ಮಾತನಾಡುತ್ತಿಲ್ಲ. ಅಫ್ಕೋರ್ಸ್ ದೇವರು ನಮಗೆ ಸಮೃದ್ಧಿ ಕೊಡುತ್ತಾರೆ. ಎಲ್ಲಾ ವಿಷಯದಲ್ಲೂ ಕೂಡ ನಮಗೆ ಸಮೃದ್ಧಿಯನ್ನು ಕೊಟ್ಟು ಕೊರತೆ ಇಲ್ಲದಂತಹ ಜೀವಿತಕ್ಕೆ ದೇವರು ನಮ್ಮನ್ನು ನಡೆಸುತ್ತಾರೆ. ಆದರೆ ಅಲ್ಲಿ ಬರೆಯಲ್ಪಟ್ಟಂತಹ ಸರಿಯಾದ ಪದ ಸಂತೃಪ್ತಿಕರವಾದಂತಹ ಜೀವಿತಕ್ಕೆ ದೇವರು ನಮ್ಮನ್ನು ನಡೆಸುತ್ತಾರೆ. ನೀನಿದ್ದರೆ ನನಗೆ ಸಾಕು ದೇವರೆನ್ನುವಂತಹ ಸ್ಥಾನಕ್ಕೆ ದೇವರು ನಮ್ಮನ್ನು ತರುತ್ತಾರೆ. ಈ ದಿನ ಅನೇಕರಲ್ಲಿ ತೃಪ್ತಿ ಇಲ್ಲ. ಎಷ್ಟೇ ಇದ್ದರೂ ಕೂಡ ಇನ್ನೂ ದುರಾಶೆ. ತೃಪ್ತಿ ಇಲ್ಲದೆ ಇರುವಂತಹ ಜೀವಿತದಲ್ಲಿ ಅನೇಕರಿದ್ದಾರೆ. ಆದರೆ ದೇವರನ್ನು ಅಂಗೀಕರಿಸಿದಂತಹ ಮಕ್ಕಳು ಸಮೃದ್ಧಿಗೆ ಅವರು ನಡೆಸಲ್ಪಡುತ್ತಿದ್ದಾರೆ. ಸಂತೃಪ್ತಿಕರವಾದ ಪ್ರಾಂತ್ಯದಲ್ಲಿ ಅವರಿದ್ದಾರೆ. ಅಲ್ಲಿ ದೇವರನ್ನು ಆರಾಧಿಸುತ್ತಾ ಆತನನ್ನು ಸ್ತುತಿಸುತ್ತಾ ಇದ್ದಾರೆ. ಈ ದಿನ ನೀವು ನಾನು ದೇವರನ್ನು ಸ್ತುತಿಸುವವರಾಗಿರೋಣವ. ಅನೇಕ ಸಂದರ್ಭದಲ್ಲಿ ನಿನ್ನ ಜೀವಿತದಲ್ಲಿ ಶ್ರಮೆಯಿಂದ ನಿನ್ನನ್ನು ಆಚೆ ತಂದಂತಹ ದೇವರು, ಉಪದ್ರವದಿಂದ ನಿನ್ನನ್ನು ಆಚೆ ತಂದಂತಹ ದೇವರು, ಪ್ರತಿಕೂಲ ವಾತಾವರಣದಿಂದ ಬಿಡಿಸಿದಂತಹ ನಿನ್ನ ದೇವರನ್ನು ಮನಪೂರ್ವಕವಾಗಿ ನೀನು ಆರಾಧಿಸುವುದಾದರೆ ಅದಕ್ಕಿಂತ ಉತ್ತಮವಾದಂತಹ ಆಶೀರ್ವಾದ ಇನ್ನೊಂದಿಲ್ಲ. ಈ ದಿನ ಈ ವಾಗ್ದಾನವನ್ನು ಕ್ಲೈಮ್ ಮಾಡಿಕೊಂಡು ದೇವರಿಗೆ ಸ್ತೋತ್ರ ಮಾಡಿರಿ. ಅಸಾಧಾರಣವಾದ ಅದ್ಭುತ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ನಡೆಯಬೇಕೆಂದು ನಾನು ಕೂಡ ನಿಮಗೋಸ್ಕರ ಪ್ರಾರ್ಥಿಸುತ್ತೇನೆ. ಪ್ರೀತಿಯುಳ್ಳ ತಂದೆ, ಉನ್ನತನಾದ ದೇವ, ನಿಮಗೆ ವಂದನೆ. ನಮ್ಮ ಅವಿಧೇಯತೆಯ ನಿಮಿತ್ತ, ನಮ್ಮ ಪಾಪದ ನಿಮಿತ್ತ ಅನೇಕ ಸಾರಿ ನಾವು ಬೆಂಕಿನಲ್ಲಿ ನೀರಿನಲ್ಲಿ ದಾಟಿ ಹೋಗುವಾಗ ನಿಮ್ಮ ಕೃಪೆಯ ನಿಮಿತ್ತ, ನಿಮ್ಮ ದಯೆಯ ನಿಮಿತ್ತ ನಮ್ಮನ್ನು ಬಿಡಿಸಿ ಸಮೃದ್ಧಿಕರವಾದ ಸ್ಥಳಕ್ಕೆ ನಡೆಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಪ್ರೀತಿ ಎಷ್ಟೇ ಆದರೂ ಉನ್ನತವಾದದ್ದು ದೇವ. ಸಂತೃಪ್ತಿಕರವಾದಂತಹ ಪ್ರಾಂತದಲ್ಲಿ ಇರುವುದರ ಮೂಲಕ ನಿಮ್ಮನ್ನು ಮಹಿಮೆಪಡಿಸುವ ಹಾಗೆ, ಘನಪಡಿಸುವ ಹಾಗೆ ನಮ್ಮನ್ನು ನಡೆಸುತ್ತಾ ಇರುವುದಕ್ಕಾಗಿ ನಿಮಗೆ ವಂದನೆ. ಈ ವಾಗ್ದಾನ ಸಂದೇಶ ಕೇಳುತ್ತಾ ಇರುವಂತಹ ನಮ್ಮ ಪ್ರಿಯರೆಲ್ಲರನ್ನು ನೂತನವಾದ ಶಕ್ತಿಯಿಂದ, ಬಲದಿಂದ ತುಂಬಿಸಿರಿ, ಆಶೀರ್ವದಿಸಿರಿ. ಪರಿಶುದ್ಧಾತ್ಮನಾದ ದೇವರೇ, ಬಲವಾದ ನಿಮ್ಮ ಆತ್ಮನ ಶಕ್ತಿಯಿಂದ ಪ್ರತಿಯೊಬ್ಬರನ್ನು ತುಂಬಿಸಿ ಅದ್ಭುತವನ್ನು, ಆಶ್ಚರ್ಯ ಕಾರ್ಯವನ್ನು ನಮ್ಮ ಪ್ರಜೆಗಳ ಜೀವಿತದಲ್ಲಿ ಮಾಡಿರಿ. ನೀವು ಸಜೀವವುಳ್ಳವನಾಗಿರುವುದರಿಂದ ಸ್ತೋತ್ರ. ಅನಾರೋಗ್ಯದಲ್ಲಿರುವವರನ್ನು ಸ್ವಸ್ಥಪಡಿಸಿರಿ. ಬಿಡುಗಡೆ ಇಲ್ಲದೆ ಇರುವವರಿಗೆ ಬಿಡುಗಡೆಯನ್ನು ದಯಪಾಲಿಸಿರಿ. ನಿಂದೆ, ಅವಮಾನ, ನಿರುತ್ಸಾಹ, ನಿರಾಶೆಯಲ್ಲಿರುವಂತವರನ್ನು ಮೇಲೆತ್ತಿ ನಿಮ್ಮ ಮಹಿಮೆಯಿಂದ ತುಂಬಿಸಿ ದೊಡ್ಡ ಕಾರ್ಯವನ್ನು ಮಾಡಬೇಕೆಂದು ಸ್ತುತಿ, ಘನ, ಮಾನ, ಮಹಿಮೆಯನ್ನು ನಿಮಗೆ ಮಾತ್ರ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ವಂಡರ್ಫುಲ್ ಡೇ.